ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಅಸ್ಥಿಪಂಜರದ ಭಾಗಗಳು ಸಿಕ್ಕ ಬೆನ್ನಲ್ಲೇ ಭೀಮಾ ಮತ್ತು ಆತನ ಬೆಂಬಲಿಗರಿಗೆ ಮೊದಲ ಯಶಸ್ಸು ಸಿಕ್ಕಂತಾಗಿದೆ. ಮತ್ತೊಂದ್ ಕಡೆ ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಅಂತಿದ್ದವರ ಬಾಯಿಗೂ ಬ್ರೇಕ್ ಬಿದ್ದಿದೆ. ಹಾಗಿದ್ರೆ ಮುಂದೇನು? ತನಿಖೆಗೆ ತಲೆಬುರುಡೆ ಎಷ್ಟು ಮುಖ್ಯ? ಭೀಮನಿಗೆ ಶವ ಹುಳಲು ಆದೇಶ ಕೊಟ್ಟವರ ವಿಚಾರಣೆ ನಡೆಯುತ್ತಾ? ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೇಂದ್ರ ಸರ್ಕಾರದ ಸೇವೆಗೆ ನಿಯೋಜನೆಗೊಂಡಿದ್ದೇಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೂಳೆ ಸಿಕ್ತು, ತಲೆಬುರುಡೆ ಎಲ್ಲಿ? ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಭೀಮಾ ಗುರುತಿಸಿದ ಪಾಯಿಂಟ್ ನಂಬರ್ 6ರಲ್ಲಿ ಕೆಲವೊಂದು ಮೂಳೆಗಳೇನೋ ಸಿಕ್ಕಿವೆ, ಆದ್ರೆ ತಲೆಬುರುಡೆ ಸಿಕ್ಕಿಲ್ಲ ಎನ್ನಲಾಗ್ತಿದೆ. ಈ ಕೇಸ್ನ ತನಿಖೆಯಲ್ಲಿ ತಲೆಬುರುಡೆ ಎಷ್ಟು ಮುಖ್ಯ ಅನ್ನೋದನ್ನ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಹೇಳಿದ್ದಾರೆ ನೋಡಿ. ಈಗ ಸಿಕ್ಕ ಮೂಳೆಗಳಿಂದ ಹೆಣ್ಣೋ ಗಂಡೋ, ಅಂದಾಜು ವಯಸ್ಸೆಷ್ಟು ಅನ್ನೋ ವಿಚಾರಗಳು ಗೊತ್ತಾಗುತ್ತೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಆ ಅಸ್ಥಿಪಂಜರ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ತಲೆಬುರುಡೆ ಸಿಕ್ಕರೆ ಸುಲಭವಾಗುತ್ತೆ. FSL ನಲ್ಲಿ ಆ ತಲೆಬುರುಡೆಯ ಸೂಪರ್ ಇಂಪೊಸಿಷನ್ ಮಾಡಲಾಗುತ್ತೆ. ಅಂದ್ರೆ ಮೃತ ಪುರುಷ ಅಥವಾ ಮಹಿಳೆಯ ಮುಖವನ್ನ ಹೋಲುವಂತ ರಫ್ ಸ್ಕೆಚ್ ರೆಡಿ ಮಾಡಲಾಗುತ್ತೆ. ಬಳಿಕ ಅದನ್ನ ಪ್ರಕಟಿಸಲಾಗುತ್ತೆ. ಆ ಸ್ಕೆಚ್ ನೋಡಿ ಸಂಬಂಧಪಟ್ಟವರು ಮುಂದೆ ಬರಬಹುದು. ಹೀಗೆ ಬಂದವರಿಂದ ವ್ಯಕ್ತಿ ಮೃತಪಟ್ಟಿದ್ದು ಹೇಗೆ, ಮಿಸ್ಸಿಂಗ್ ಆಗಿದ್ರ, ಸಹಜ ಸಾವ ಮುಂತಾದ ಮಾಹಿತಿಯನ್ನ ಕಲೆ ಹಾಕಬಹುದು. ಇದು ತನಿಖೆಯ ಒಂದು ಭಾಗವಷ್ಟೇ. ಈ ತರ ಇನ್ನೂ ಹಲವು ವಿಚಾರಗಳಿವೆ. ಉದಾಹರಣೆಗೆ, ಅಸ್ಥಿಪಂಜರದ ಜೊತೆ ಯಾವುದಾದ್ರೂ ವಸ್ತು ಸಿಗುತ್ತಾ ಅನ್ನೋದನ್ನ ನೋಡ್ಬೇಕು. ಉಂಗುರ, ಹೇರ್ ಪಿನ್, ವಾಚ್, ಚೈನ್ ಮುಂತಾದ ವಸ್ತುಗಳು ಸಿಕ್ಕರೆ ಅವುಗಳಿಂದಾನು ಸಂಬಂಧಪಟ್ಟವರು ತಮ್ಮವರ ಅಸ್ಥಿಪಂಜರವನ್ನ ಪತ್ತೆ ಹಚ್ಚಬಹುದು. ಅಸ್ಥಿಪಂಜರ ಯಾರದ್ದು ಅನ್ನೋದು ಗೊತ್ತಾದ್ರೆ ತನಿಖೆ ಸುಲಭವಾಗುತ್ತೆ. ಆರೋಪಿಗಳನ್ನ ಅರೆಸ್ಟ್ ಮಾಡೋಕು ಸಾಧ್ಯವಾಗುತ್ತೆ. ಬಸವರಾಜ್ ಮಾಲಗತ್ತಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಶವ ಹುಳಲು ಭೀಮನಿಗೆ ಹೇಳಿದ್ಯಾರು? ಕರೆದು ವಿಚಾರಣೆ ನಡೆಸುವಂತೆ ಆಗ್ರಹ. ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿಪಂಜರ ಸಿಕ್ತಿದ್ದಂತೆ ಭೀಮಾ ಹೇಳ್ತಿರೋದ್ರಲ್ಲಿ ಸತ್ಯವಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಇದರ ಬೆನ್ನಲ್ಲೇ ಶವ ಹುಳಲು ಭೀಮನಿಗೆ ಆದೇಶ ಕೊಟ್ಟವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಕೂಗು ಕೇಳಿಬಂದಿದೆ. ಈ ಸಂಬಂಧ ವಿಧಿ ವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಹೇಳೋದೇನು ನೋಡಿ. ಅಲ್ಲಿ 100 ಶವಗಳನ್ನ ಹೂಳಲಾಗಿದೆ ಎನ್ನಲಾಗ್ತಿದೆ. ಅಷ್ಟೂ ಶವಗಳನ್ನ ಹೊರ ತೆಗಿಬೇಕು ಅಂದ್ರೆ ಹಲವು ತಿಂಗಳುಗಳೇ ಆಗಬಹುದು. ಹೀಗಾಗಿ ಶವ ಹೂಳುವಂತೆ ಭೀಮನಿಗೆ ಯಾರು ಆದೇಶ ಕೊಟ್ರೋ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಆಗ ಶವಗಳ ಹಿಂದಿನ ರಹಸ್ಯ ಬಯಲಾಗುತ್ತೆ. ಜೊತೆಗೆ ಕೊಲೆ, ಅತ್ಯಾಚಾರ ಮಾಡಿದಂಥ ಮೃತದೇಹಗಳನ್ನ ಹೂಳಲಾಗಿದೆ ಅಂತ ಗೊತ್ತಾದ್ರೆ ಆ ಸಮಯದಲ್ಲಿದ್ದ ಪೊಲೀಸ್ ಅಧಿಕಾರಿಗಳನ್ನ ಕೂಡ ತನಿಖೆಗೆ ಒಳಪಡಿಸಬೇಕು. ಡಾಕ್ಟರ್ ದಿನೇಶ್ ರಾವ್, ವಿಧಿ ವಿಜ್ಞಾನ ತಜ್ಞ. ಪ್ರಣಬ್ ಮೊಹಂತಿ ಕೇಂದ್ರದ ಸೇವೆಗೆ. ಇದು ಕಾಕತಾಳೀಯವೋ ಒತ್ತಡವೋ? ಫ್ರೆಂಡ್ಸ್, ಧರ್ಮಸ್ಥಳ ಕೇಸ್ ಮೇಲೆ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಇಂಥ ಟೈಮಲ್ಲೇ ಎಸ್ಐಟಿ ಮುಖ್ಯಸ್ಥರಾಗಿರೋ ಪ್ರಣಬ್ ಮೊಹಂತಿಯನ್ನ ಕೇಂದ್ರ ಸರ್ಕಾರದ ಸೇವೆಗೆ ಕರೆಸಿಕೊಂಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆಲವರು ಇದನ್ನ ಕಾಕತಾಳೀಯ ಅಂದ್ರೆ, ಇನ್ನೂ ಕೆಲವರು ಒತ್ತಡ ಹಾಕಿ ಹೀಗೆ ಮಾಡಲಾಗಿದೆ ಅಂತಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳೋದೇನು ಅಂತ ನೋಡೋದಾದ್ರೆ, ಎಸ್ಐಟಿ ಮುಖ್ಯಸ್ಥರಾಗಿ ಹಿರಿಯ ಅಧಿಕಾರಿಯನ್ನ ಡಿಜಿ ಲೆವೆಲ್ನ ಅಧಿಕಾರಿಯನ್ನೇ ನೇಮಿಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು. ಹೀಗಾಗಿ ಪ್ರಣಬ್ ಮೊಹಂತಿಯನ್ನ ಮಾಡಿದ್ವಿ. ಈಗ ಮೊಹಂತಿಯವರ ಹೆಸರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಪಟ್ಟಿಯಲ್ಲಿದೆ ಅಂತ ಗೊತ್ತಾಯ್ತು. ಮೊಹಂತಿಯನ್ನ ಕೇಂದ್ರಕ್ಕೆ ಕಳಿಸಿಕೊಡ್ಬೇಕು ಅಥವಾ ಬೇಡವೋ ಅನ್ನೋ ಬಗ್ಗೆ ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಒಂದ್ ವೇಳೆ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹೋದ್ರೂ ಎಸ್ಐಟಿಯಲ್ಲಿ ಮುಂದುವರಿಬಹುದಾ ಅಥವಾ ಬೇರೊಬ್ಬರನ್ನ ನೇಮಿಸಬೇಕಾ ಅಂತ ಚರ್ಚಿಸ್ತೀವಿ. ಕಾನೂನಿನಲ್ಲಿ ಅವಕಾಶ ಇದ್ರೆ ಪ್ರಣಬ್ ಮೊಹಂತಿಯೇ ಮುಂದುವರಿತಾರೆ. ಅವಕಾಶ ಇಲ್ಲ ಅಂತಾದ್ರೆ ಅದೇ ರ್ಯಾಂಕ್ನ ಬೇರೊಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತೀವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆ ನಡಿಬೇಕು, ಸತ್ಯಾಂಶ ಹೊರಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೀಗಾಗಿ ಎಸ್ಐಟಿ ರಚಿಸಿದ್ದೇವೆ. ಎಸ್ಐಟಿಯವರು ವರದಿ ಸಲ್ಲಿಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಯಾರನ್ನೋ ರಕ್ಷಿಸಬೇಕು, ಮತ್ಯಾರನ್ನೋ ಸಿಕ್ಕಿಸಬೇಕು ಅನ್ನೋ ಅಜೆಂಡಾ ಸರ್ಕಾರಕ್ಕಿಲ್ಲ. ಯಾರು ತಪ್ಪು ಭಾವನೆಯಿಂದ ನೋಡಬಾರ್ದು. ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ. ಸೊ ಫ್ರೆಂಡ್ಸ್,
ಇದಿಷ್ಟು ಧರ್ಮಸ್ಥಳ ಕೇಸ್ನ ತನಿಖೆಯಲ್ಲಿ ತಲೆಬುರುಡೆಗಳು ಎಷ್ಟು ಮುಖ್ಯ ಅನ್ನೋದು ಸೇರಿದಂತೆ ಕೆಲವೊಂದು ಅಪ್ಡೇಟ್ಸ್ ತಿಳಿಸಿಕೊಡೋ ಪ್ರಯತ್ನ. ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.